ಕೊನೆ ಹಣ ಐಶ್ವರ್ಯ ಐತಿ ಅಂತ ಮೆರಿಬ್ಯಾಡೋ, ನೀ ಹೋಗುವಾಗ ನಿನ್ನ ಹಿಂದೆ ಹಣವು ಬರುವುದಿಲ್ಲೋ. ಹಣ ಐಶ್ವರ್ಯ ಐತಿ ಅಂತ ಮೆರಿಬ್ಯಾಡೋ, ನೀ ಹೋಗುವಾಗ ನಿನ್ನ ಹಿಂದೆ ಹಣವು ಬರುವುದಿಲ್ಲ. ನಿನಗಿರುವುದೆಲ್ಲ ರಾಮನು ಕೊಟ್ಟ ಆಸ್ತಿಕನೋ, ಅವನಿಲ್ಲದ ಹೆಂಗ ಭೂಮಿಯ ಮೇಲ ಬಾಳುತ್ತೀಯೋ. ನಿನಗಿರುವುದೆಲ್ಲ ರಾಮನು ಕೊಟ್ಟ ಆಸ್ತಿಕನೋ, ಅವನಿಲ್ಲದ ಹೆಂಗ ಭೂಮಿಯ ಮೇಲ ಬದುಕುತ್ತೀಯೋ. ಮಣ್ಣಿಂದ ಬಂದ ಮನುಜನೇ ಮಣ್ಣಿಗೆ ಹೋಗಬೇಕು ನೀ. ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಬರುವುದಿಲ್ಲೋ, ನೀ ಹೋಗುವಾಗ ಸಮಾಧಿವರೆಗೂ ಬರುತ್ತಾರೋ. ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಬರುವುದಿಲ್ಲೋ, ನೀ ಹೋಗುವಾಗ ಸಮಾಧಿವರೆಗೂ ಬರುತ್ತಾರೋ. ಅವರ ಕಣ್ಣೀರಿನಿಂದ ಗೋಳಾಡಿ ನಿನ್ನ ಕಳಿಸ್ತಾರೋ, ನಿನ್ನ ಆಸ್ತಿಗಾಗಿ ದಿನಾಲು ಜಗಳಾಡಿ ಸಾಯ್ತಾರೋ. ನಿಯಮ ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ಧನ್ಯವಾದಗಳು. ನುಡಿದಂತೆ ನಡೆಯಬಾರದು ಎಲೆ ತಂದೆ, ಆಡಬಹುದು ಪಾಡಬಹುದಲ್ಲದೆ ನುಡಿದಂತೆ ನಡೆಯಬಾರದು ಎಲೆ ತಂದೆ. ಲಿಂಗಕ್ಕೆ ಶರಣೆನ್ನಬಹುದಲ್ಲದೆ ಜಂಗಮಕ್ಕೆ ಶರಣೆನ್ನಬಾರದೆಲೆ ತಂದೆ. ಲಿಂಗಕ್ಕೆ ಶರಣೆನ್ನಬಹುದಲ್ಲದೆ ಜಂಗಮಕ್ಕೆ ಶರಣೆನ್ನಬಾರದೆಲೆ ತಂದೆ. ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರು ನುಡಿದಂತೆ ನಡೆಯಬಲ್ಲರು ಎಲೆ ತಂದೆ. 70ನೆಯ ಆನ್ಲೈನ್ ಉಪನ್ಯಾಸ ಮಾಲಿಕೆಗೆ ಎಲ್ಲರನ್ನೂ ಸ್ವಾಗತಗೈಯುತ್ತಾ, ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ, ಕೇಂದ್ರ ಮಡಿಕೇಶ್ವರ್, ತಾಲೂಕ್ ಮುದ್ದೇಬಿಹಾಳ್, ಜಿಲ್ಲೆ ವಿಜಯಪುರ್, ಈ ಒಂದು 70ನೆಯ ಆನ್ಲೈನ್ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬೆಳೆದರೂ ರಾವಣ ಒಳ್ಳೆಯವನಾಗಲಿಲ್ಲ. ರಾವಣನ ರಾಜ್ಯದಲ್ಲಿ ಇದ್ದರೂ ವಿಭೂಷಣ ಕೆಡಲಿಲ್ಲ. ಶ್ರೀರಾಮನ ರಾಜ್ಯದಲ್ಲಿ ಇದ್ದರೂ ಕೈಗೆ ಒಳ್ಳೆಯ ಗುಣ ಬರಲಿಲ್ಲ. ವ್ಯಕ್ತಿತ್ವ ಅನ್ನುವುದು ಆಸ್ತಿಯಲ್ಲಿಯೋ ಅಂತಸ್ತಿನಲ್ಲಿಯೋ ಇರುವುದಿಲ್ಲ. ಅದಿರುವುದು ಅವರ ಆಲೋಚನೆಗಳಲ್ಲಿ, ಆಚರಣೆಗಳಲ್ಲಿ ಮತ್ತು ಅವರು ಪಡೆದ ಶಿಕ್ಷಣ ಮತ್ತು ಸಂಸ್ಕಾರಗಳಲ್ಲಿ ಮಾತ್ರ. ನಾವು ಎಲ್ಲಿ ಇರುತ್ತೇವೆ ಎನ್ನುವುದು ಮುಖ್ಯವಲ್ಲ, ನಮ್ಮ ಮನಸ್ಥಿತಿಯನ್ನು ನಾವು ಹೇಗೆ ಇಟ್ಟುಕೊಳ್ಳುತ್ತೇವೆ ಎನ್ನುವುದು ಮುಖ್ಯ. ಈ ಗೋಷ್ಠಿಯ ಅತ್ಯಂತ ಪ್ರಮುಖ ಘಟ್ಟ ಮತ್ತು ನಾವೆಲ್ಲರೂ ಬೆಳಕನ್ನ ನೀಡತಕ್ಕಂತ ಒಂದು ವಿಶಿಷ್ಟ ಸಾಧನ. ಶಿಕ್ಷಣ ಇಲ್ಲದೆ ನಾವು ಬದುಕಲಿಕ್ಕೇನೆ ಸಾಧ್ಯ ಇಲ್ಲ. ಶಿಕ್ಷಣ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಿಸ್ಲಿಕ್ಕೆ ಇರ್ತಕ್ಕಂತ ದಾರಿ ದೀಪವಾದಂತ ಒಂದು ಸಾಧನ. ಈ ಶಿಕ್ಷಣ ವಿಷಯದಲ್ಲಿ ನಾವು ತಿಳ್ಕೊಬೇಕಾದ್ರೆ ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಮನಸ್ಸನ್ನು ನಿರ್ಮಿಸುವುದೇ ಶಿಕ್ಷಣ ಅಂತಕ್ಕಂತ ಅರಿಸ್ಟಾಟಲ್ ಅವರ ಮಾತನ್ನ ಸ್ಮರಿಸಿಕೊಳ್ಳುತ್ತಾ, ಈ ಶಿಕ್ಷಣದಲ್ಲಿ ಸಂಸ್ಕಾರ ಕೂಡ ಎಷ್ಟು ಮಹತ್ವವನ್ನ ಪಡ್ಕೊಂಡಿದಿಲ್ಲ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಸ್ಕಾರ ಈ ಶಬ್ದದ ಅರ್ಥ ಏನು ಅಂತಂದ್ರೆ ಗುಣ ವಿಕಾಸ ಅಂತಕ್ಕಂಥದ್ದು ಬರ್ತದ. ದಯವಿಟ್ಟು ನನ್ನ ಸೌಂಡ್ ಎಲ್ಲರಿಗೂ ಕೇಳಿಸ್ ಬರ್ತಾ ಇದ್ರೆ. ಶಿಕ್ಷಣ ಮತ್ತು ಸಂಸ್ಕಾರ ಇವು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಯಾಕಂತಂದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇದ್ರನೆ ನಮಗೊಂದು ಬೆಲೆ ಬರ್ತದ, ಸಂಸ್ಕಾರದ ಜೊತೆಗೆ ನಾವು ಶಿಕ್ಷಣ ಪಡ್ಕೊಂಡ್ರನ ಬೆಲೆ ಬರ್ತದ. ಅದ್ರ ಸಲುವಾಗಿ ನಾವು ಶಿಕ್ಷಣವನ್ನ ನಮ್ಮ ಕುಟುಂಬದಿಂದಲೇ ನಾವು ಮೊದಲು ಶಿಕ್ಷಣವನ್ನ ಪಡ್ಕೋತಾ ಇರ್ತೇವೆ. ಕುಟುಂಬ, ಶಾಲೆ, ಕಾಲೇಜು, ಮಹಾವಿದ್ಯಾಲಯ ಹೀಗೆ ಶಿಕ್ಷಣವನ್ನ ಹಂತ ಹಂತಗಳಲ್ಲಿ ಪಡಿತಾ ಇದ್ದಾಗ ಸಂಸ್ಕಾರವನ್ನ ಸಹಿತ ಹಂತ ಹಂತವಾಗಿ ಪಡಿಬೇಕಾಗ್ತದ. ಮೊದಲನೇದಾಗಿ ನಮ್ಮ ಸಂಸ್ಕಾರವನ್ನ ಪಡಿಬೇಕಾದ್ರ 4 ಹಂತಗಳಲ್ಲಿ ಅದನ್ನ ಸಂಸ್ಕಾರವನ್ನ ಮಕ್ಕಳಲ್ಲಿ ಪ್ರತಿಬಿಂಬಿಸ್ಬೇಕಾಗ್ತದ. ಮೊದಲನೇದು ಕುಟುಂಬ, 2ನೇದು ದೇವಸ್ಥಾನಗಳಲ್ಲಿ, 3ನೇದು ಶಾಲೆಯಲ್ಲಿ, 4ನೇದು ಆಟದ ಮೈದಾನದಲ್ಲಿ. ಮಕ್ಕಳಲ್ಲಿ ಈ ಒಳ್ಳೆ ಸಂಸ್ಕಾರವನ್ನ ಬೋಧಿಸ್ಲಿಕ್ಕೆ ಇರ್ತಕ್ಕಂತ 4 ಮುಖ್ಯ ಕೇಂದ್ರಗಳ ಇವೆ: ಕುಟುಂಬ, ದೇವಸ್ಥಾನ, ಶಾಲೆ ಮತ್ತು ಆಟದ ಮೈದಾನ. ಈಗ ಒಂದು ಉದಾಹರಣೆಯನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಶಿಕ್ಷಣದಲ್ಲಿ ಸಂಸ್ಕಾರವನ್ನ ಯಾವ ರೀತಿ ಬೆಳೆಸ್ಬೇಕು ಅಂತಕ್ಕಂಥದ್ದು. ಸಂಸ್ಕಾರ ಅಂದ್ರೆ ಒಂದೇ ಶಬ್ದದಲ್ಲಿ ಅರ್ಥ ಅಂದ್ರೆ ಗುಣ ವಿಕಾಸ. ಗುಣವನ್ನ ಯಾವ ರೀತಿ ವಿಕಾಸ ಹೊಂದದಲ್ಲ ಅದನ್ನ
ನಾನು ಒಂದು ಸಣ್ಣ ಉದಾಹರಣೆ ಮೂಲಕ ನಾವು ನಿಮ್ಗೆ ಹೇಳಿಕ್ಕೆ ಪ್ರಸ್ತುತ ಪಡಿಸ್ತೇನೆ. ಮೊದಲನೇದಾಗಿ ನಾವು ದಿನಾಲು ನಮಗೆ ಅಮೂಲ್ಯವಾದಂತ ಒಂದು ಆಹಾರ ಪದಾರ್ಥ, ಅತ್ಯಂತ ಪೌಷ್ಟಿಕ ಇರ್ತಕ್ಕಂಥ ಆಹಾರ ಪದಾರ್ಥ ಹಾಲಿನ ಬಗ್ಗೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ತೀನಿ. ಈಗ ನಾವು ಮುಂಜಾನೆ ಒಂದು ಹಸುವಿನಿಂದ ಹಾಲನ್ನ ಪಡೆದು ಅಂತಂದ್ರ ಆ ಹಾಲು ಇರೋದು ಅವಧಿ ಬಹಳಾದ್ರ ಒಂದು ದಿನತನ ಇರ್ತದ್ರಿ. ಆಮೇಲೆ ಅದನ್ನ ನಾವು ಅದ್ರಲ್ಲಿ ಇರ್ತಕ್ಕಂತ ಗುಣಾಂಶಗಳನ್ನ ಇನ್ನೂ ಹೆಚ್ಚಿನ ದಿನ ಒಯ್ಬೇಕಾದ್ರ ಅದನ್ನ ನಾವು ಕಾಯಿಸಿ ಇಡ್ಬೇಕಾಗ್ತದ. ಕಾಯಿಸಿದ್ರೆ ಅದ್ರ ಆಯುಷ್ಯ ಮತ್ತೊಂದಿನ ಹೆಚ್ಚಿಗೆ ಆಗ್ತದ. ಆ ಹಾಲನ್ನ ಕಾಯಿಸಿದಾಗ ಮತ್ತೊಂದಿನ ಆಯುಷ್ಯ ಹೆಚ್ಚದ. ಅದಕ್ಕಿಂತ ಹೆಚ್ಚಿನ ಆಯುಷ್ಯವನ್ನ ನಾವು ಹಾಲಿಗೆ ಕೊಡ್ಬೇಕಾದ್ರ ಆ ಹಾಲಿಗೆ ನಾವು ಎಪ್ಪನ್ ಹಾಕ್ತೇವೆ. ಎಪ್ಪನ್ ಹಾಕಿದಾಗ ಮಾರನೇ ದಿನಕ್ಕೆ ಅದು ಮೊಸರು ಆಗ್ತದ. ಆ ಮೊಸರಿನ ಆಯುಷ್ಯವನ್ನ ಮತ್ತು ವೃದ್ಧಿಸ್ಬೇಕಾದ್ರ ಅದನ್ನ ನಾವ್ ಏನ್ ಮಾಡ್ತೇವಪ್ಪ ಅಂತಂದ್ರ ಮಜ್ಜಿಗೆ ಕಡಿತೇವೆ. ಮಜ್ಜಿಗೆ ಕಡಿದಾಗ ಅದ್ರಿಂದ ಏನ್ ಬರ್ತದಪ್ಪ ಅಂತಂದ್ರ ಬೆಣ್ಣೆನೂ ಬರ್ತದ. ಬೆಣ್ಣೆ ಆಯುಷ್ಯ ಮತ್ತು ವೃದ್ಧಿಸ್ಬೇಕಾದ್ರ ಅದನ್ನ ಏನ್ ಮಾಡ್ತೇವೆ ನಾವು, ಆ ಬೆಣ್ಣೆಯನ್ನ ಮತ್ತಷ್ಟು ಕಾಯಿಸಿದಾಗ ಒಂದು ವರ್ಷಗಟ್ಲೆ ಅದನ್ನ ವೃದ್ಧಿಸ್ಬೇಕಾದ್ರ ಬೇರೆ ಬೇರೆ ಕಾರ್ಯತಂತ್ರಗಳನ್ನ ಉಪಯೋಗ ಮಾಡ್ತೇವಲ್ಲ, ಅದೇ ರೀತಿ ಮಕ್ಕಳಲ್ಲಿ ಸಂಸ್ಕಾರಗಳನ್ನ ಬೆಳೆಸ್ಬೇಕಾದ್ರೂ ಕೂಡ ಅವರಲ್ಲಿ ಕೂಡ ಕಾರ್ಯತಂತ್ರಗಳನ್ನ ನಾವು ಹಂತ ಹಂತವಾಗಿ ಉಪಯೋಗ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಮಕ್ಕಳಲ್ಲಿ ಸಂಸ್ಕಾರವನ್ನ ಬೆಳೆಸ್ಬೇಕಾದ್ರ ಅವರಲ್ಲಿ ಮೊದಲನೇ ಹಂತ ಶಾರೀರಿಕವಾಗಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನ ಬೆಳೆಸ್ಲಿಕ್ಕೆ ನಾವು ಲಕ್ಷ್ಯ ಕೊಡ್ಬೇಕು. ಹೇಗಂತಂದ್ರೆ ಮಕ್ಕಳಲ್ಲಿ ಶಾರೀರಿಕವಾಗಿ ಬೆಳವಣಿಗೆಗೆ ಬೇಕಾದಂತ ಒಳ್ಳೆಯ ಪೋಷಕಾಂಶಗಳ ವಿವಿಧ ತಂತ್ರಗಳನ್ನ, ಆಗ ಮಕ್ಕಳಿಗೆ ಬುದ್ಧಿಯಲ್ಲಿ ಮಕ್ಕಳಿಗೆ ಎಂತ ಬುದ್ಧಿಯನ್ನ ಬೆಳೆಸ್ಬೇಕಂತಂದ್ರ ನಮ್ಗೆ ಉಪಯೋಗ ಆಗ್ಬೇಕು, ಸಮಾಜಕ್ಕೆ ಉಪಯೋಗ ಆಗ್ಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದು ಆಗ್ಬಾರ್ದು ಅಂತಕ್ಕಂತ ಒಳ್ಳೆಯ ಬುದ್ಧಿಯನ್ನ ನಾವು ಸಣ್ಣ ವಯಸ್ಸಿನಿಂದ ಹಿಡ್ಕೊಂಡು ವಿವಿಧ ಹಂತಗಳಲ್ಲಿ ಮಕ್ಕಳಿಗೆ ಕಲಿಸ್ತಾ ಹೋದು ಅಂತಂದ್ರ ಶಿಕ್ಷಣದ ಜೊತೆಗೆ ಏನಾಗ್ತದಪ್ಪ ಅಂದ್ರೆ ಸಂಸ್ಕಾರ ಕೂಡ ಬೆಳೀತದ. ಇನ್ನು ಕೊನೆಯದಾಗಿ ಆತ್ಮಕ್ಕ ಯಾವುದೇ ಲಿಂಗ ಭೇದ ಇಲ್ಲ. ಅದು ಆತ್ಮಕ್ಕ ಗಂಡು ಹೆಣ್ಣು ಅಂತಕ್ಕಂತ ಯಾವುದೇ ಭೇದ ಇರೋದಿಲ್ಲ. ಆ ಆತ್ಮ ಸಂಸ್ಕಾರವನ್ನ ಕೂಡ ಮಕ್ಕಳಿಗೆ ನಾವು ಹಂತ ಹಂತವಾಗಿ ನೀಡ್ತಾ ಹೋದು ಅಂತಂದ್ರೆ ಶಿಕ್ಷಣದಲ್ಲಿ ಆ ಮಗು ಸಮಾಜಕ್ಕೆ ತನ್ನದೇ ಆದ ಕೊಡುಗೆನೆ ನೀಡ್ತಕ್ಕಂತ ಒಂದು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಸಮಾಜದಲ್ಲಿ ಕೆಟ್ಟ ಅಭ್ಯಾಸಗಳನ್ನ ಮಾಡಬಾರ್ದಂತಕ್ಕಂತ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೊಂಡ ಮುಂದೆ ಬೆಳಿಲಿಕ್ಕೆ ಮತ್ತು ಸಮಾಜಕ್ಕೆ ತನ್ನದೇ ಕೊಡುಗೆ ನೀಡ್ಲಿಕ್ಕೆ ಸಾಧ್ಯ ಆಗ್ತದ. ಇದು ಶಿಕ್ಷಣ ಮತ್ತು ಸಂಸ್ಕಾರ ಇವು ಎರಡೂ ನಾವು ಕಾರ್ಯರೂಪಕ್ಕೆ ತರಬೇಕಾದ್ರೆ ವಿವಿಧ ಹಂತಗಳಲ್ಲಿ ಮಕ್ಕಳಿಗೆ ವಿವಿಧ ಕಾರ್ಯತಂತ್ರಗಳ ಮೂಲಕ ಸಂಸ್ಕಾರವನ್ನ ಬೆಳೆಸ್ತಾ ಹೋಗ್ಬೇಕು. ಮಕ್ಕಳು ಈ ರೀತಿ ಬೆಳೆದ್ರೆ ಅಂತಂದ್ರ ಮುಂದೆ ಸಮಾಜಕ್ಕೆ ಒಳ್ಳೆಯ ಉಪಯೋಗಿಗಳಾಗ್ತಾರೆ, ಕಂಟಕಗಳಾಗೋದಿಲ್ಲ, ಜೊತೆಗೆ ತಮ್ಮ ಜೀವನವನ್ನ ಕೂಡ ಸಾರ್ಥಕ ಪಡ್ಕೋತಾರೆ. ಇನ್ನು ನಾವು ಕುಟುಂಬದಲ್ಲಿ ಸಂಸ್ಕಾರವನ್ನ ಹೇಗ್ ಬೆಳೆಸ್ಬೇಕು ಅಂತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಒಂದು ಸಣ್ಣ ದೃಷ್ಟಾಂತವನ್ನ ತಮಗೆ ಹೇಳ್ತೇನೆ. ಒಂದು ಇಂಟರ್ನ್ಯಾಷನಲ್ ಸ್ಕೂಲು, ಆ ಇಂಟರ್ನ್ಯಾಷನಲ್ ಸ್ಕೂಲ್ದಲ್ಲಿ ದಿನಾಲು ಮಕ್ಕಳು ಶಾಲೆಗೆ ಒಳ್ಳೆ ಮನೆತನದ ಒಳ್ಳೆ ಶ್ರೀಮಂತ ಹುಡುಗರನ್ನ ಅಲ್ಲಿ ಬರ್ತಾ ಇದ್ವಿ. ಆಮೇಲೆ ಆ ಮಕ್ಕಳಲ್ಲಿ ಒಂದು ಮಗು ಏನ್ ಮಾಡ್ತಾ ಇತ್ತಂದ್ರೆ ದಿನಾಲು ಆ ಮಕ್ಕಳಲ್ಲಿ ಇರ್ತಕ್ಕಂತ ಪೆನ್ಸಿಲ್ಗಳನ್ನ ಕಳುವು ಮಾಡ್ತಾ ಇತ್ತು. ಗುರುಗಳಿಗೆ ವಿಚಿತ್ರ ಆಯ್ತು. ಅವರು ಗುರುಗಳಿಗೆ ಯಾರು ಇಲ್ಲಿ ಕಳುವು ಮಾಡ್ತಾರ ಪೆನ್ಸಿಲ್ಗಳನ್ನ, ದಿನಾಲು ಒಂದಾದ್ರೂ ಪೆನ್ಸಿಲ್ ಕಳುವು ಆಗ್ತದಲ್ಲ ಅಂತ ಒಂದು ವಾರ ನೋಡಿದ್ಮೇಲೆ ಅವ್ರಿಗೆ ಸಂಸ್ಥೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಮಕ್ಕಳ ಬ್ಯಾಗ್ ಗಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅಲ್ಲಿ ಒಂದು ಮಗು ಸಿಕ್ ಬೀಳ್ತದ. ಆ ಮಗು ಒಳ್ಳೆ ಮನೆತನದ ಒಳ್ಳೆ ಆಫೀಸರ್ ಹುಡುಗನೇ ಇದ್ದಿರ್ತಾನ. ಅವನಿಗೆ ಕೇಳಿದಾಗ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಆ ಮಕ್ಕಳಿಗೆ ಮೊದಲು ಬುದ್ಧಿ ಉಳೋದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ ತಂದೆ ತಾಯಿನ ಡೈರೆಕ್ಟ್ ಸ್ಕೂಲಿಗೆ ಕರೆಸ್ತಾರ. ಆ ಮಗುವಿನ ತಂದೆ ತಾಯಿಯನ್ನ ಸ್ಕೂಲಿಗೆ ಕರೆಸ್ತಾರೆ. ಕರೆಸಿದ್ಮೇಲೆ ಅವ್ರಿಗೆ ಹೇಳ್ತಾರೆ, ನೋಡ್ರಿ ನಿಮ್ ಮಗು ಇಂಥದ್ರಲ್ಲಿ ಇಷ್ಟು ಎಲ್ಲಾ ಮಕ್ಕಳಲ್ಲಿ ಕೂಡ ಎಲ್ಲಾ ಮಕ್ಕಳು ಒಳ್ಳೆಯವರಿದ್ರು ಕೂಡ ನಿಮ್ ಮಗು ಪೆನ್ಸಿಲ್ ಅನ್ನ ಕಳುವು ಮಾಡ್ತಾ ಇದ್ದ ದಿನ, ನೀವೇನ್ ಬುದ್ಧಿ ಹೇಳೋದಿಲ್ಲ ಏನ್ರಿ ಅಂತ ಅವ್ರಿಗೆ ಸಿಟ್ಟಿಗೆ ಬರ್ತಾರೆ. ಆವಾಗ ತಾಯಿಗೂ ಕೂಡ ತಂದೆಗೂ ಕೂಡ ಬಹಳ ಸಿಟ್ಟು ಬರ್ತದ. ಆ ಮಗುವನ್ನ ಮನೆಗ್ ಕರ್ಕೊಂಡು ಹೋಗ್ತಾರ. ತಾಯಿ ಬರುವಾಗ ನಮ್ಮ ಮಗನಿಗೆ 2 ಪೆಟ್ಟು ಕೊಟ್ಟು ಮನೆಗ್ ತಂದ್ ಬಿಡ್ತಾಳೆ. ಬಿಟ್ಟಾಗ ತಂದೆಗೂ ಕೂಡ ಕೋಪ ಬರ್ತದ. ತಂದೆನು ಏನ್ ಹೇಳ್ತಾನಪ್ಪ ಅಂತಂದ್ರ, ಏನಪ್ಪಾ ಮಗನೇ ನೀನು ಪೆನ್ಸಿಲ್ ಕಳುವು ಮಾಡಿ ನಮ್ಮೆಲ್ಲಾ ಸ್ಕೂಲ್ ಒಳಗೆಲ್ಲ ನಮ್ ಕುಟುಂಬದೆಲ್ಲ ಅಪಮಾನ ಮಾಡಿದೆಲ್ಲ ಅಂತ ಹೇಳ್ತೇನೆ. ನೀ ಹೇಳಿದ್ರ ನಾನ್ ಆಫೀಸ್ನಿಂದನ ನಿನಗ ಪೆನ್ಸಿಲ್ ತಂದು ಕೊಡ್ತಿದ್ದಿಲ್ಲ ಅಂತ ಒಂದ್ ಮಾತನ್ನ ಹೇಳ್ತಾರ. ಅಲ್ಲಿ ಒಂದ್ ಮಾತಲ್ಲಿ ಲಾಸ್ಟ್ ವರ್ಡ್ ಬರ್ತದ, ಆಫೀಸ್ನಿಂದ ಪೆನ್ಸಿಲ್ ತಂದು ಕೊಡ್ತೀನಿ ಅಂತಕ್ಕಂತ ಮಾತು ಯಾವಾಗ ಬಂತಲ್ಲ ಅವಾಗ ತಂದೆ ಕೂಡ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಸರ್ಕಾರಿ ಆಫೀಸ್ನಿಂದ ಪೆನ್ಸಿಲ್ಗಳನ್ನ ಇಂತಹ ವಸ್ತುಗಳನ್ನ ತಂದು ಮಕ್ಕಳಿಗೆ ಕೊಡ್ತಿದ್ರು.
ಅಂದ್ರೆ ತಂದೆ ಆ ಆಫೀಸ್ ಅಲ್ಲಿ ಕಳುವು ಮಾಡ್ತಾ ಇದ್ರೆ ಮಗು ಶಾಲೆಯಲ್ಲಿ ಕಳುವು ಮಾಡ್ತಾ ಇತ್ತು. ಅಂದ್ರೆ ಸಂಸ್ಕಾರವನ್ನ ನಾವು ಮನೆಯಿಂದ ಕಲಿಸ್ಬೇಕಾದ್ರೆ ನಾವು ತಂದೆ ತಾಯಿಗಳು ಆದವರು ಒಳ್ಳೆ ಸಂಸ್ಕಾರವನ್ನ ಮಕ್ಕಳಿಗೆ ನಾವು ಮಾಡೋದು ಹೇಳೋದು ಮಾಡ್ಬಾರ್ದು. ನಾವು ಒಳ್ಳೆ ಕೃತಿ ಮಾಡಿದ್ವು ಅಂತಂದ್ರ ಅದೇ ರೀತಿ ನಡೀತಾ ಇತ್ತು ಅಂತಂದ್ರ ಆ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದ. ತಂದೆ ಆ ಪೆನ್ಸಿಲ್ ಅನ್ನ ಆಫೀಸ್ ನಿಂದ ತಂದು ಕೊಡ್ತಿದ್ದೆಯಲ್ಲ ಮತ್ತೊಂದ್ ಬೇಕಾದ್ರ ಅಂತ ಹೇಳಿದಾಗ ಆ ಮಗುಗೆ ಗೊತ್ತಾಯ್ತು ನಮ್ ತಂದೆ. ಅವರ ವಿದ್ಯಾಮಂದಿರದಲ್ಲಿ ಇಬ್ಬರು ವಿನಯ ಶರ್ಮಾ ಮತ್ತು ವಿಜಯ ಶರ್ಮಾ ಅಂತಕ್ಕಂತ ಇಬ್ಬರು ವಿದ್ಯಾರ್ಥಿಗಳು ಆ ಋಷಿ ಮುನಿಗಳ ಕಡೆಗೆ ಒಳ್ಳೆ ವಿದ್ಯೆಯನ್ನ ಪಡ್ಕೊಂಡು ಕೊನೆಗೆ ಹೋಗುವ ಸಂದರ್ಭದೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ, ಗುರುಗಳೇ ನಾವೆಲ್ಲಾ ವಿದ್ಯೆಯನ್ನು ಪಡ್ಕೊಂಡೇವೆ ಮತ್ತು ನಮಗೆ ನಿಮ್ಮ ಆಶೀರ್ವಾದ ಮಾಡ್ರಿ, ನಾವಿನ್ನ ಮನೆ ಕಡೆಗೆ ಹೋಗ್ತೇವೆ ಅಂತಕ್ಕಂತ ನಮಸ್ಕಾರ ಮಾಡಿ ಹೋಗುವಾಗ ಗುರುಗಳು ಹೇಳ್ತಾರೆ, ನೀವು ಹೋಗ್ರಿ, ನಿಮ್ಗ ಏನ್ ಬೇಕಾದ್ ಕೇಳ್ರಿ ಅಂತಂದಾಗ, ಏನಿಲ್ಲ ನಾವು ಮುಂದೆ ಹೋದ್ ಕೂಡ್ಲೆ ನಮ್ ಜೀವನ ನಿರ್ವಹಣೆ ಸಲುವಾಗಿ ತಾವು ಯಾವ ದಾರಿಗಳನ್ನ ಹೇಳ್ತಾರಲ್ಲ ಅದನ್ನ ಮಾಡ್ಕೋತೇವೆ ಅಂತ ಹೇಳ್ತಾರ. ಆ ಟೈಮ್ದೊಳಗ ವಿನಯ್ ಶರ್ಮಾ ಮತ್ತು ವಿಜಯ್ ಶರ್ಮಾ ಇಬ್ರು ಗುರುಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೋತಾರ. ಬೇಡ್ಕೊಂಡ್ಮೇಲೆ ಶ್ರದ್ಧಾನಂದ ಸ್ವಾಮಿಗಳು ಹೇಳ್ತಾರ, ಈ ಊರಿನಲ್ಲಿ ಒಬ್ಬ ರಾಜ ಅದಾನೆ, ಅವನು ಒಳ್ಳೆ ನೀತಿವಂತ, ಅವನ ಹೆಸರು ನ್ಯಾಯ ನಿಧಿ ಅಂತ, ಅವ್ನ ರಾಜ ಬಹಳ ಒಳ್ಳೆಯವನಿದ್ದಾನೆ, ನೀವು ಅವನ ಹತ್ರ ಹೋಗ್ರಿ, ಮತ್ತ ನಾವು ಶ್ರದ್ಧಾನಂದ ಸ್ವಾಮಿಗಳ ಹತ್ತಿರ ಋಷಿ ಮುನಿಗಳ ಹತ್ರ ವಿದ್ಯೆಯನ್ನು ಪಡ್ಕೊಂಡು ಬಂದಿದ್ದೇವೆ, ನಮ್ಮ ಮುಂದಿನ ಜೀವ ನಿರ್ವಹಣೆಗಾಗಿ ತಾವು ಏನಾದ್ರೂ ಸಹಾಯ ಮಾಡ್ರಿ ಅಂತ ಕೇಳ್ರಿ, ನಮ್ ಹೆಸರು ಹೇಳ್ರಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಂಡು ನಮಸ್ಕಾರ ಮಾಡಿ ರಾಜನ ಹತ್ರ ಇಬ್ರು ಜನ ಬರ್ತಾರ, ವಿನಯ್ ಶರ್ಮಾ ಮತ್ತು ವಿಜಯ್ ಶರ್ಮಾ. ಅವರು ಬಂದು ರಾಜನಿಗೆ ನಮಸ್ಕಾರ ಮಾಡಿ, ಶ್ರದ್ಧಾನಂದ ಮುನಿಗಳು ತಮ್ಮ ಹತ್ರ ಕಳ್ಸಿದ್ದಾರೆ, ತಮ್ಮ ಸಹಾಯ ನಮಗ್ ಬೇಕು ಮುಂದಿನ ಜೀವ ನಿರ್ವಹಣೆಗೆ ಅಂದಾಗ, ನಿಮ್ಗೆ ಏನ್ ಬೇಕು ಬೇಡ್ರಿ ಅಂತಕ್ಕಂತ ರಾಜ ಹೇಳ್ತಾನೆ. ಹೇಳಿದಾಗ ಅದರಲ್ಲಿ ವಿಜಯ್ ಶರ್ಮಾ ಅಂತಕ್ಕಂತ ಒಬ್ಬ ವಿದ್ಯಾರ್ಥಿ ನನಗ ಏನ್ ಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನಗೆ ನನ್ನ ಜೀವನ ನಿರ್ವಹಣೆಗೆ ಮುಂದಿನ ನಿರ್ವಹಣೆಗೆ ನನಗೆ ಸಾಕಷ್ಟು ಧಾನ್ಯ ಬೇಕು, ಧನ ಬೇಕು, ಹಣಕಾಸಿನ ನೆರವು ಮಾಡ್ರಿ, ನಾನು ಒಳ್ಳೆ ಜೀವನವನ್ನ ನಡೆಸ್ತೇನೆ ಅಂತ ಹೇಳ್ತಾನೆ. ಅವಾಗ ಅವ್ರ ರಾಜರು ಹೇಳ್ತಾರ, ಆಯ್ತಪ್ಪ ನಿನಗೆ ಧನ ಧಾನ್ಯಗಳನ್ನ ಕೊಡ್ತೇನೆ, ನಿನ್ ಜೀವನ ನಿರ್ವಹಣೆ ಮಾಡು ಅಂತ ಹೇಳ್ತಾನೆ. ಆವಾಗ ಇನ್ನೋರ್ವ ವಿದ್ಯಾರ್ಥಿ ಇರ್ತಾನಲ್ಲ ವಿನಯ್ ಶರ್ಮಾ, ನಿನಗೆ ಏನ್ ಬೇಕಪ್ಪ ಅಂತ ಕೇಳಿದಾಗ ಆ ವಿನಯ್ ಶರ್ಮಾ ಒಂದ್ ಮಾತನ್ನ ಕೇಳ್ತಾನ, ನನಗೇನು ಧನ ದೌಲತ್ ಏನು ಬೇಡ, ನನಗೆ ಆಯುರ್ವೇದ ವೈದ್ಯ ಪದ್ಧತಿಯ ಜ್ಞಾನವನ್ನ ಕೊಡ್ತಕ್ಕಂತ ತಾಳೆಗೆರೆಗಳ ಪುಸ್ತಕದ ಆ ಪುಸ್ತಕವನ್ನ ನನಗೆ ತರಿಸ್ಕೊಡ್ರಿ, ನಾನು ಅದನ್ನ ಅಧ್ಯಯನ ಮಾಡ್ತೇನೆ ಮತ್ತು ಆ ಅಧ್ಯಯನದಿಂದ ಜನರ ಸೇವೆಯನ್ನು ಮಾಡ್ತೇನೆ ಅಂತಂದಾಗ ಆ ರಾಜನ್ ಹೇಳ್ತಾನೆ, ಆಯ್ತಪ್ಪ ನಿನಗೂ ಅದನ್ನ ತಂದು ಕೊಡ್ತೇನೆ, ನೀನ್ ಅದನ್ನ ಮಾಡು ಅಂತ ಹೇಳ್ತಾರೆ. ಇಬ್ರು ಜನ ಹೋಗ್ತಾರೆ. ಮುಂದೆ ಹೋದಾಗ ಅವನು ವಿಜಯ್ ಶರ್ಮಾ ಇದ್ದವ ಆ ಧನ ದೌಲತ ಧಾನ್ಯದಿಂದ ಒಂದು ದೊಡ್ಡ ವ್ಯಾಪಾರ ಮಳಿಗೆಯನ್ನ ಪ್ರಾರಂಭ ಮಾಡ್ತಾನ. ಅವನಿಗೆ ಸಾಕಷ್ಟು ಲಾಭ ಆಗ್ತದೆ. ಆಮೇಲೆ ಮುಂದವ ಒಳ್ಳೆಯ ಏನ್ ಮಾಡ್ತಾನಂದ್ರೆ ಒಳ್ಳೆಯ ಶ್ರೀಮಂತ ಆದ ಕೂಡಲೇ ಅವನಿಗೆ ಒಳ್ಳೆಯ ಹುಡುಗಿಯನ್ನು ಕೊಡ್ತಾರೆ, ಮದುವೆ ಆಗ್ತಾನೆ, ಮಕ್ಕಳಾಗ್ತವೆ, ಒಳ್ಳೆ ರೀತಿ ಸಂಸಾರ ನಡೆಸ್ತಾ ಇರ್ತೇನೆ. ಆದ್ರೆ ಈತ ವಿನಯ್ ಶರ್ಮಾ ಏನ್ ಮಾಡ್ತಾನಂತಂದ್ರೆ ಒಂದು ಹಳ್ಳಿಯೊಳಗ ಗುಡಿಸಿನಲ್ಲಿ ಇದ್ದುಕೊಂಡು ತಾಳೆಗೆರೆಯೊಳಗ ಬರೆದಿಟ್ಟಂತ ವೈದ್ಯ ಪದ್ಧತಿಯ ಎಲ್ಲ ವಿಚಾರಗಳನ್ನ ಅಭ್ಯಾಸ ಮಾಡ್ತಾ ಭಿಕ್ಷೆ ಬೇಡ ಬಂದು ದೀಕ್ಷಾ ಬೇಡಕ್ ಹೋಗಿ ಎಷ್ಟು ಬೇಕಲ್ಲ ಅಷ್ಟ ಊಟ ಮಾಡಿ ಅದಕ್ಕೆ ಸ್ಟಡಿ ಮಾಡಿ ಅಭ್ಯಾಸ ಮಾಡ್ತಿದ್ದಾನೆ. ಕೊನೆಗೆ ಆ ಅಭ್ಯಾಸ ಎಲ್ಲ ಮುಗಿದ್ಮೇಲೆ ಅವನು ವೈದ್ಯ ಪದ್ಧತಿನ ಆ ಊರಲ್ಲಿ ಬಡ ಜನರ ಸೇವೆಯನ್ನ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೆ ಅದ್ರಲ್ಲಿನೇ ಎಷ್ಟು ಹಣ ಬರ್ತಿತ್ತು ಅದರಲ್ಲಿ ಜೀವನ ಮಾಡ್ತಿರ್ತಾನೆ. ಈತ ವಿಜಯ್ ಶರ್ಮಾ ಒಳ್ಳೆಯ ವಿಲಾಸಿ ಜೀವನವನ್ನ ಮಾಡ್ತಿರ್ತಾನೆ. ಕೊನೆಗೊಂದ್ ದಿವಸ ಏನಾಗ್ತದಪ್ಪ ಅಂದ್ರ ಆ ರಾಜನಿಗೆನೆ ಏನಾಗಿರ್ತದ ಅಂತಂದ್ರ ಕಾಯಿಲೆ ಬಂದು ಬಿದ್ದಿರ್ತಾನೆ. ಯಾರೋ ಹೆಸರು ವಿನಯ್ ಶರ್ಮನ ಹೆಸರನ್ನ ಅವರಿಗೆ ಸೂಚಿಸ್ತಾರ. ಅವಾಗ ರಾಜ ಆ ವಿನಯ ಶರ್ಮನನ್ನ ಕರ್ಸ್ಕೊಂಡ್ ಕೂಡ್ಲೆ ಅವನ ಒಂದು ಬುದ್ಧಿಯಿಂದ ಅವನ ರಾಜನ ಕಾಯಿಲೆಯನ್ನ ಪೂರ್ಣ ಕಡಿಮೆ ಮಾಡಿದಾಗ ನಿನ್ಗೆ ಏನ್ ಬೇಕು ಬೇಡಪ್ಪ ಅಂತಂದಾಗ, ನೀನು ಇನ್ ಮುಂದೆ ನಮ್ಮ ರಾಜವಾಡಿಯೊಳಗ ರಾಜ್ಯ ವೈದ್ಯನಾಗಿ ಇರು ಅಂತಂದಾಗ ಅವಾಗ ಬೇಡ ರಾಜರೇ, ನಾನು ಹಳ್ಳಿಗೆನ ಹೋಗ್ತೇನೆ, ಹಳ್ಳಿ ಬಡ ಜನರ ಸೇವೆಯನ್ನ ಮಾಡ್ತೇನೆ, ನಿಮ್ಗೆ ಬೇಕಾದಾಗ ಕರೆಸಿ ನಾನು ಬಂದ್ ನಿಮ್ ಸೇವೆ ಮಾಡ್ತೇನೆ ಅಂತಂದಾಗ ಆಯ್ತಪ್ಪ ಹೋಗಂತ ಹೇಳಿ ಅವನಿಗೆ ಹಳ್ಳಿಯೊಳಗನ ದೊಡ್ಡ ಒಂದು ಮನೆಯನ್ನು ಕಟ್ಸಿ ವೈದ್ಯ ಪದ್ಧತಿನ ಉಪಚಾರ ಮಾಡ್ಲಿಕ್ಕೆ ಕೊಡ್ತಿರ್ತಾನೆ. ಕೊನೆಗೆ ಇತ್ತು ಹಣಕಾಸಿನ ಲೋಭವನ್ನ ಪಡ್ಕೊಂಡಂತ ವಿಜಯ್ ಶರ್ಮಾ ಏನಿರ್ತಾನಲ್ಲ ಅವನು ದೊಡ್ಡವನಾಗ್ತಾನ. ಕೊನೆಗೆ ಒಂದ್ ದಿವ್ಸ ಬಹಳ ಅಂತಸ್ತು ಬಂದಾಗ ದೊಡ್ಡ ಕಳ್ಳರು ಬಂದು
ಅವನ ಮನೇಲಿ ಇರ್ತಕ್ಕಂತ ದವಸ ಧಾನ್ಯಗಳನ್ನ ಎಲ್ಲಾ ತಗೊಂಡು ಹೋಗ್ಬಿಡ್ತಾರ. ಕೊನೆಗೆ ಹೋದ್ಮೇಲೆ ವಿವಿಧ ಕಾಯಿಲೆಗಳಿಂದ ಅವ ಮಲ್ಕೋತಾನೆ. ಆವಾಗ ತನ್ನ ಹೆಂಡತಿನೂ ಬಿಟ್ಟು ಹೋಗ್ತಾಳ, ಮಕ್ಕಳನ್ನು ಬಿಟ್ಟು ಹೋಗ್ತಾರ. ಕೊನೆಗೆ ಅವನ ತನ್ನ ಕಾಯಿಲೆ ವಾಸಿ ಮಾಡೋ ಸಲುವಾಗ ವಿನಯ್ ಶರ್ಮನ ಹತ್ರ ಬರ್ತಾನೆ. ವಿನಯ್ ಶರ್ಮಾ ಅವನ ತನ್ನ ವೈದ್ಯದ ಜ್ಞಾನದ ಉಪಚಾರದಿಂದ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನ ಕಾಯಿಲೆ ಎಲ್ಲ ವಾಸಿ ಮಾಡ್ತಾನೋ. ಮತ್ ಅವಾಗ ಒಂದ್ ಮಾತು ಹೇಳ್ತಾನ, ನೋಡಪ್ಪ ನೀನು ಧಾನ್ಯ ಧನದ ಬೆಣ್ಣ ಹತ್ತಿ, ಹಣದ ಬೆಣ್ಣ ಹತ್ತಿ ಸೇವೆ ಮಾಡೋದನ್ನ ನೀನ್ ಮರ್ತಿ. ಬಟ್ ಈಗ ನಿನಗೆ ಯಾರು ಇಲ್ಲ, ನಿನ್ ಜೊತೆಗೆ ನಿನ್ನ ಮಕ್ಕಳು ಇಲ್ಲ, ನಿನ್ ಹೆಂಡತಿನೂ ಇಲ್ಲ, ನಿನಗೆ ಸಹಾಯ ಮಾಡೋರು ಯಾರು ಇಲ್ಲ. ಕೊನೆಗೆ ಉಳಿಯೋದು ಯಾವ್ದಪ್ಪ ಅಂತಂದ್ರ ಹಣಕ್ಕಿಂತ ಮುಖ್ಯವಾಗಿರೋದು ಸೇವೆ. ಆ ಸೇವೆಯನ್ನ ನಾನು ಮಾಡ್ತಾ ಇದ್ದೇನೆ. ನನಗೆ ಎಷ್ಟು ಗೌರವ ಅದ, ಊರಲ್ಲಿ ಕೂಡ ಒಳ್ಳೆ ಬಡವ ಜನರ ಸೇವೆಯನ್ನ ಮಾಡ್ತಿದ್ದೇನೆ. ಇಂತ ಸೇವೆ ಮಾಡ್ತಕ್ಕಂತ ಅವಕಾಶ ನಾವು ಮಾಡ್ಕೋಬೇಕು, ಹಣದ ಬೆನ್ನ ಹತ್ತಬಾರ್ದು ಅಂತಕ್ಕಂತ ಮಾತನ್ನ ಹೇಳ್ತಾನೆ. ಆವಾಗ ಆ ಕಥೆಯಿಂದ ನಮ್ಗ ಇಷ್ಟನ್ನ ನಾವು ತಿಳ್ಕೊಬೇಕಪ್ಪ ಅಂತಂದ್ರ ಮಕ್ಕಳಿಗೆ ನಾವು ಆಗಾಗ ಶಿಕ್ಷಣದ ಜೊತೆಗೆ ಇಂತ ನೀತಿ ಬೋಧನೆಯ ಕಥೆಗಳನ್ನ ಹೇಳ್ಬೇಕು, ಸೇವೆಯ ಮಹತ್ವವನ್ನ ಹೇಳ್ಬೇಕು. ಜೊತೆಗೆ ಹಣದ ಅಹಂಕಾರ ಮತ್ತು ಹಣ ನಮ್ಗೆ ಯಾವಾಗ್ಲೂ ಕೊನೆ ತನಕ ಇರೋದಿಲ್ಲ ಮಾತನ್ನ ಹೇಳಿದ್ದು ಅಂತಂದ್ರ ಆ ಮಕ್ಕಳು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಒಳ್ಳೆಯ ಗುಣಗಳನ್ನ ಸಂಸ್ಕಾರಗಳನ್ನ ಕಲಿತಾ ಮುಂದ್ ಒಂದ್ ದಿವ್ಸ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆ ಆಗ್ತಕ್ಕಂತ ಜೀವನವನ್ನ ಕೊಡ್ತಾರ, ಒಳ್ಳೆಯ ಮಾದರಿ ಆಗ್ತಾರ. ಆ ರೀತಿ ನಾವು ಮಕ್ಕಳಲ್ಲಿ ಶಾಲೆಯಲ್ಲಿ ಬೆಳೆಸ್ಬೇಕಾಗ್ತದೆ. ಇನ್ನು ನಮ್ಮ ಒಳ್ಳೆಯ ಗುಣಗಳನ್ನ ಸಂಸ್ಕಾರವನ್ನ ಮಕ್ಕಳಲ್ಲಿ ಕುಟುಂಬದೊಳಗನ್ನ ಕಲಿಸ್ಲಿಕ್ಕೆ ನಮಗ ಒಳ್ಳೆ ಉದಾಹರಣೆ ಯಾರಪ್ಪ ಅಂತಂದ್ರ ಇತಿಹಾಸದೊಳಗ ಮಹಾರಾಷ್ಟ್ರದೊಳಗ ಇರ್ತಕ್ಕಂತ ಶಿವಾಜಿ ಮಹಾರಾಜ. ನಿಮ್ಗೆ ನಿಮ್ಮೆಲ್ಲರಿಗೂ ಪರಿಚಯ ಇರ್ತಕ್ಕಂತ ಮಹಾರಾಜರು. ಶಿವಾಜಿಯ ತಾಯಿ ಮಾಡೋದನ್ನ ಬಂದ್ ಮಾಡ್ತಾರೆ. ಬಟ್ ಆ ಮಹಿಳೆ ಬೆಳವಡಿ ಮಲ್ಲಮ್ಮ ಅದರ ಪ್ರತಿರೂಪವಾಗಿ ಆ ಶಿವಾಜಿಗೆ ಒಂದು ಕಾಣಿಕೆಯನ್ನು ಕೊಡ್ತಾಳ. ಕಾಣಿಕೆ ಏನ್ ಮಾಡ್ತಾಳಪ್ಪ ಅಂತಂದ್ರ ಇಷ್ಟು ಘನಘೋರ ಯುದ್ಧದಲ್ಲಿ ಕೂಡ ನಾನ್ ಇನ್ನೇನ್ ಸೋಲ್ತೇನೋ ಅಂತ ಇದ್ರೂ ಕೂಡ ಆ ಶಿವಾಜಿ ಮಹಾರಾಜ ನನ್ ಮಹಿಳೆ ಅನ್ನೋದನ್ನ ಕಂಡು ನನ್ ಜೊತೆ ಯುದ್ಧ ಮಾಡೋದನ್ನ ಬಿಟ್ಟಾನಲ್ಲ, ಅಂತ ಪುಣ್ಯಾತ್ಮ ಯಾರು ಅಂತ ತಿಳ್ಕೊಂಡು ತನ್ನ ಕೋಟೆಯ 4 ದಿಕ್ಕಿನ ಕಡೆಗೆ ಶಿವಾಜಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾಳೆ. ಅಂತಂದ್ರ ಸಂಸ್ಕಾರಕ್ಕ ಪ್ರತಿರೂಪಕವಾಗಿ ಸಂಸ್ಕಾರನ ಪಡ್ಕೋತಾರೆ. ಈ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಇರ್ತದ ನಮ್ಮ ಜೀವನದೊಳಗ. ಹಿಂದಿನ ಐತಿಹಾಸಿಕ ನಿರ್ದೇಶನಗಳನ್ನ, ಹಿಂದಿನ ಐತಿಹಾಸಿಕ ಘಟನೆಗಳನ್ನ, ಕಥೆಗಳನ್ನ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ನಾವು ಹೇಳ್ತಾ ಹೋದು ಅಂತಂದ್ರ ಏನಾಗ್ತದಪ್ಪ ಅಂತಂದ್ರ ಮಕ್ಕಳಲ್ಲಿ ಕೂಡ ಸಂಸ್ಕಾರ ಬೆಳೀತದ. ಆ ಒಳ್ಳೆಯ ಸಂಸ್ಕಾರ ಯಾವತ್ತೂ ಆ ಮಕ್ಕಳಿಗೆ ಹಾಳಾಗ್ಲಿಕ್ಕೆ ಬಿಡೋದಿಲ್ಲ, ಒಳ್ಳೆ ವ್ಯಕ್ತಿಗಳಾಗ್ಲಿಕ್ಕೆ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದ. ಹಾಗೆ ನಮ್ಮ ಈ ಸಂಸ್ಕಾರವನ್ನ ಬೆಳೆಸ್ಲಿಕ್ಕೆ ತಾಯಂದಿರು ಬಹಳ ಕಾರಣ. ಯಾಕಂತಂದ್ರ ಹೆಚ್ಚು ಮಗು ಕಲಿಯೋದು ಮನೆಯಲ್ಲಿ ಕಲಿತಕ್ಕಂಥದ್ದು ತನ್ನ ತಾಯಿಯಿಂದಾನೇ ಬಹಳಷ್ಟು ಅಂಶಗಳನ್ನ, ಒಳ್ಳೆಯ ಅಂಶಗಳನ್ನ ಕಲಿತಾ ಇರ್ತದ. ಹೀಗೆ ಕಲಿಯುವಾಗ ಪ್ರತಿಯೊಬ್ರು ಭಾರತ ಮಾತೆಯ ಪ್ರತಿಯೊಬ್ರು ತಾಯಂದಿರು ಕೂಡ ಮಕ್ಕಳಲ್ಲಿ ಇಂಥ ಸಂಸ್ಕಾರಯುತ ಗುಣಗಳನ್ನ ಬಾಲ್ಯದೊಳಗೆ ಕುಟುಂಬದಿಂದ ಕಲಿಸ್ತಾ ಹೋದಂದ್ರ ಶಾಲೆಯಲ್ಲಿ ಬಂದಾಗ ಶಿಕ್ಷಕರು ಒಳ್ಳೆಯ ಸಂಸ್ಕಾರಯುಕ್ತ ಆಚರಣೆಗಳನ್ನ ಪಾಲಿಸ್ತಾ ಆಚರಣೆಗಳನ್ನ ಮಕ್ಕಳಲ್ಲಿ ಹೇಳ್ತಾ ಹೋದು ಅಂತಂದ್ರೆ ಮುಂದೊಂದ್ ದಿವ್ಸ ಏನಾಗ್ಬಿಡ್ತದಪ್ಪ ಅಂತಂದ್ರ ಒಳ್ಳೆಯ ಸಂಸ್ಕಾರಯುಕ್ತ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಇನ್ನು ಒಳ್ಳೆಯ ದೇಶಾಭಿಮಾನ ಬೆಳೆಸ್ತಕ್ಕಂತ ಒಂದು ಸಂಸ್ಕಾರ ಹೊಂದಿದಂತ ಮಹಿಳೆಯ ಬಗ್ಗೆ ಒಂದು ಸಣ್ಣ ದೃಷ್ಟಾಂತವನ್ನ ಹೇಳ್ತಾನೆ. ಹಿಂದೆ ಚೀನಾ ಮತ್ತು ಭಾರತದೊಳಗ ಒಂದು ಮಹಾಯುದ್ಧ ನಡೀತಾ ಇತ್ತು. ಯುದ್ಧ ನಡೆದಾಗ ಬಾರ್ಡರ್ ಸೀಮಾ ಭಾಗದೊಳಗ ಅಲ್ಲಿ ಒಬ್ಳು ತಾಯಿ ಇದ್ರು. ಅವಳು ಯುದ್ಧ ನಡೆದಾಗ ಆಕೆಯ ಎಲ್ಲಾ ಮಕ್ಕಳು ಏನಾಗಿದ್ರಪ್ಪ ಅಂತಂದ್ರ ಸೈನ್ಯದೊಳಗೆ ಸೇವೆ ಸಲ್ಲಿಸ್ತಾ ಇದ್ರು. ಆ ಘನಘೋರ ಯುದ್ಧ ನಡೆದಾಗ ಚೀನಾ ಮತ್ತು ಭಾರತದ ಯುದ್ಧ ನಡೆದಾಗ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಆಕೆಯ ಮೊದಲನೇ ಮಗ ಏನ್ ಮಾಡಿದ್ದಪ್ಪ ಅಂದ್ರೆ ಯುದ್ಧದೊಳಗೆ ತೀರ್ಕೊಂಡ. ಅವನನ್ನ ಸೈನಿಕರು ತಗೊಂಡು ಬಂದು ಅಲ್ಲಿ ಒಂದು ಚಪ್ಪರದೊಳಗ ಆ ತಾಯಿ ಕೌದಿ ಹೊಲಿತಿರ್ತಾಳ ಅಂತಂದ್ರೆ ಅಲ್ಲಿ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬಂದು ನಿನ್ನ ಮಗ ದೊಡ್ಡ ಮಗ ಚೀನಾ ಮತ್ತು ಭಾರತ ಯುದ್ಧದೊಳಗ ವೀರ ಮರಣವನ್ನು ಒಪ್ಪಿದಾನೆ ಅಂತಂದಾಗ ಆ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರ್ ಸಹಿತ ಬರ್ಲಿಲ್ಲ. ಅವಳು ಹಾ ಅಂತಂದಳು ಮತ್ತು ಆ ಕೌದಿಗಳನ್ನ ಹೊಲಿತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಳು.
ಆಮೇಲೆ ಅವರು ಸೈನಿಕರಂದ್ರು ಏನಪ್ಪಾ ತನ್ನ ಮಗ ತಿರ್ಕೊಂಡ್ರು ಕೂಡ ಇವಳಿಗೆ ಒಂದ್ ಸ್ವಲ್ಪನೂ ಹನಿ ನೀರ್ ಕಣ್ಣಲ್ಲಿ ಇಲ್ಲಲ್ಲ ಅಂತ ಎಂತ ತಾಯಿ ಇವಳು ಅಂತಂದ ಆ ಮಗುವನ್ನ ಅವರು ಸರ್ಕಾರಿ ಮರ್ಯಾದೆಯೊಂದಿಗೆ ಎಲ್ಲ ಮಾಡಿ ಮತ್ ಪುನಃ ಹೋದಾಗ ಮುಂದೆ ಕೆಲವು ದಿವಸಗಳಾದ್ಮೇಲೆ ಆ ಯುದ್ಧದೊಳಗ ಆಕೆ ಎರಡನೇ ಮಗನು ಸಹಿತ ಏನಾಗ್ತಾನಪ್ಪ ಅಂತಂದ್ರ ಆ ಸೈನ್ಯದೊಳಗೆ ಯುದ್ಧ ಮಾಡುವಾಗ ತೀರ್ಕೊಂತಾನೆ. ಅವಾಗೂ ಬೇರೆ ಸೈನಿಕರು ಆ ಮಗನನ್ನ ಕರ್ಕೊಂಡ ತನ್ನ ತಾಯಿ ಹತ್ರ ಬರ್ತಾರ. ಅವಾಗೂ ಕೂಡ ಆ ತಾಯಿ ಏನ್ ಮಾಡ್ತಿರ್ತಾಳಪ್ಪ ಅಂದ್ರ ಕೌಂದಿ ಹೊಲಿಯೋದನ್ನ ಮಾಡ್ತಿರ್ತಾಳ. ಆ ಕೌಂದಿಗಳನ್ನ ಯಾರಿಗೆ ಕೊಡ್ತಾ ಇರ್ತಾಳಪ್ಪ ಅಂತಂದ್ರ ತನ್ನ ಸೈನಿಕರಿಗೆ ಕಳಿಸ್ತಿರ್ತಾಳ. ದೊಡ್ಡ ದೊಡ್ಡ ಕೌದಿಗಳನ್ನ ಹೊಲಿದು ಸೈನಿಕರಿಗೆ ಕಳಿಸ್ತಾ ಇರ್ತಾಳ. ಅವಾಗ ಕರ್ಕೊಂಡು ಬಂದಾಗನು ಕೂಡ ಅವಳು ಎರಡನೇ ಮಗ ತಿರ್ಕೊಂಡೋದನ್ನ ನೋಡ್ತಾಳ ಅಷ್ಟೇ, ಬಟ್ ತನ್ನ ಕಾಯಕವನ್ನು ಬಿಡಂಗಿಲ್ಲ. ಏನ್ ಮಾಡ್ತಿರ್ತಾರಪ್ಪ ಮತ್ ಕೌದಿಯನ್ನ ಹೊಲಿತಿರ್ತಾಳ. ಅವಾಗ ಅವ್ರ ಸೈನಿಕರು ಹೇಳ್ತಾರೆ, ನೀನ್ ಎರಡನೇ ಮಗನು ಕೂಡ ಸೈನ್ಯದಲ್ಲಿ ಯುದ್ಧ ಮಾಡುವಾಗ ತಿರ್ಕೊಂಡ ಅಂತ ಹೇಳಿದಾಗ ಅವಾಗೂ ಕೂಡ ಅವಳಿಗೆ ಒಂದು ಕಣ್ಣಲ್ಲಿ ಒಂದು ಹನಿ ನೀರು ಸಹಿತ ಬರ್ಲಿಲ್ಲ. ಅವಾಗ ಎಂತ ತಾಯಿ ಅಂತ ತಿಳ್ಕೊಂಡು ಅವರು ಹೋಗ್ತಾರ. ಮೂರನೇ ಮಗನು ಅದೇ ರೀತಿ ಆಗ್ತಾನ. ಕೊನೆಗೆ ಲಾಸ್ಟ್ ಮಗ ತಿರ್ಕೊಂಡಾಗ ಅವಳ ಕಣ್ಣಲ್ಲಿ ಇಷ್ಟು ನೀರ್ ಬರ್ತಾವ, ಜೋರಾಗಿ ಬಡ್ಕೊಂಡ್ ಅಳ್ತಿರ್ತಾಳ. ಅವಾಗ ಸೈನಿಕರು ಕೇಳ್ತಾರ, ನಿನ್ನ 3 ಮಕ್ಕಳು ತಿರ್ಕೊಂಡಾಗನು ಕೂಡ ನೀನು ಒಂದ್ ಹನಿನು ನಿನ್ ಕಣ್ಣಾಗ ನೀರ್ ಬರ್ಲಿಲ್ಲ, ಲಾಸ್ಟ್ ಕಡೆ ಮಗ ತಿರ್ಕೊಂಡಾಗ ಯಾಕೆ ಅಳ್ತಿದ್ಯಮ್ಮ ಅಂತ ಕೇಳಿದಾಗ ಅವಳು ಒಂದೇ ಒಂದ್ ಮಾತನ್ನ ಹೇಳ್ತಾಳ. ಏನಪ್ಪಾ ಅಂತಂದ್ರ, ನಾನು ಮಗ ತಿರ್ಕೊಂಡದಕ್ಕೆ ಅಳ್ತಾ ಇಲ್ಲ, ನನ್ನ ದೇಶದ ರಕ್ಷಣೆ ಸಲುವಾಗಿ ನಾ ಇನ್ನೂ ಒಂದ್ ಮಗನ ಹಡಿಲಿಲ್ಲಲ್ಲ, ಇನ್ನೂ ಒಂದ್ ಮಗನ ಹಡಿತಿದ್ರ ಅಂತಂದ್ರ ನನ್ನ ದೇಶದ ಸೇವೆ ಮಾಡಕ್ ಇರ್ತಿದ್ದಲ್ಲ, ಆ ಮಗನನ್ನ ಹಡಿಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಅಳ್ತಾ ಇದ್ದೇನೆ. ನನ್ ಮಗ ದೇಶದ ಸಲುವಾಗಿ ಸತ್ತಿದಾನಂತ ನಾನು ಅಳ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾಳ. ಆ ತಾಯಿಯ ಒಂದು ದೇಶಾಭಿಮಾನದ ಮಾತುಗಳನ್ನ ನಾವು ಇವತ್ತು ಉಳಿಸ್ಕೊಂಡು ಅಂತ ದೇಶಾಭಿಮಾನ ಬೆಳೆಸ್ತಕ್ಕಂತ ಭಾವನೆಗಳನ್ನ, ದೃಷ್ಟಾಂತಗಳನ್ನ ನಾವು ಮಕ್ಕಳಿಗೆ ಹಿಡಿದು ಅಂತಂದ್ರ ಅಂತ ತಾಯಂದ್ರು ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ